ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಂಚಲನವನ್ನ ಸೃಷ್ಟಿಸಿದೆ ಎಂಎಲ್ಸಿ ಸಲೀಂ ಅಹಮದ್ ಕೊಟ್ಟಂತ ಹೇಳಿಕೆ. ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರುವಾಗಿದೆ. ನವೆಂಬರ್ನಲ್ಲಿ 50% ಕ್ಯಾಬಿನೆಟ್ ಸಚಿವರಿಗೆ ಗೇಟ್ ಪಾಸ್ ಸಿಗುತ್ತಾ? ಎಂಎಲ್ಸಿ ಸಲೀಂ ಅಹಮದ್ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸೇರ್ತಾರಾ 50% ಹೊಸ ಸಚಿವರು? ಅರ್ಧಕ್ಕರ್ಧ ಹೊಸ ಸಚಿವರು ಸೇರ್ಪಡೆ ಆಗ್ತಾರಾ? ಹಾಗಾದ್ರೆ ಪೂರಕವಾಗಿದೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ತಯಾರಿ. ಮೌಲ್ಯಮಾಪನಕ್ಕೆ 2 ವರ್ಷದ ವರ್ಕ್ ರಿಪೋರ್ಟ್ ಅನ್ನ ಹೈಕಮಾಂಡ್ ಪಡೆದಿದೆ. ಈ 2 ವರ್ಷದಲ್ಲಿ ಸಚಿವರು ಮಾಡಿದಂತ ಕೆಲಸ ಕಾರ್ಯಗಳು ಏನು, ಪಕ್ಷ ಸಂಘಟನೆಯ ಬಗ್ಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಮೌಲ್ಯಮಾಪನಕ್ಕೆ 2 ವರ್ಷದ ವರ್ಕ್ ರಿಪೋರ್ಟ್ ಅನ್ನ ಹೈಕಮಾಂಡ್ ಪಡ್ಕೊಂಡಿದೆ. ಅದರಿಂದ ಆದರೆ ನವೆಂಬರಲ್ಲಿ ನಮ್ಮ ಸರ್ಕಾರದ 2 ವರ್ಷ ಆಗುತ್ತೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ, ಮುಖ್ಯಮಂತ್ರಿಗಳಿಗೆಲ್ಲ ಹಿರಿಯರಿಗೆ ಹೇಳಿದ್ವಿ ನಾವು 50% ಮಂತ್ರಿಗಳಿಗೆ ಪಕ್ಷದ ಜವಾಬ್ದಾರಿಗಳು ಕೊಟ್ಟು ಮತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ನಾವು ಹೇಳಿದ್ದೀವಿ. ಅದರ ಮೂಲಕ ಪಕ್ಷ ಸಂಘಟನೆ ಹಾಗೂ ಸರ್ಕಾರ ಎರಡೂ ಕೂಡ, ಯಾಕೆಂದರೆ ಮುಂದಿನ 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋದು. ಅದರಿಂದ ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ. ನವೆಂಬರಲ್ಲಿ ಎಕ್ಸ್ಪೆನ್ಷನ್ ಆಗೋಂಥ ವಿಶ್ವಾಸ ಇದೆ. 2023ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ. ಎಕ್ಸ್ಪೆನ್ಷನ್ ಆಗುವಾಗ 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿ ನನಗೆ ಮಾತ್ರ ಮಾಡಲಿಲ್ಲ. ಆವಾಗ ನನಗೆ ಅನ್ಯಾಯ ಆಗಿತ್ತು. ಆದರೆ ಈಗ ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರು ಹಾಗೂ ಪಕ್ಷದ ವರಿಷ್ಠರು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ. ಅದೇ ರೀತಿ ಯಾಕಂತ ಹೇಳಿದ್ರೆ, ಕಿತ್ತೂರು ಕರ್ನಾಟಕ ನನ್ನ ಕ್ಷೇತ್ರ, ಗದಗ್, ಧಾರವಾಡ, ಹಾವೇರಿ ಈ 3 ಜಿಲ್ಲೆಗಳಿಂದ ನಾನು ಗೆದ್ದು ಬಂದವಂತು. ಕಿತ್ತೂರು ಕರ್ನಾಟಕದಿಂದ ಕಳೆದ 20 ವರ್ಷ ಆಗಿದೆ, ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲಿಲ್ಲ. ಅದರಿಂದ ಆದರೆ ನಾವು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಹಾಗಾದ್ರೆ ಮತ್ತೆ ಈಗ ಚರ್ಚೆ ಶುರುವಾಗಿದೆ ಅಂತ ಆಯ್ತು ಸಂಪುಟ ಪುನರ್ರಚನೆ ಕಾಂಗ್ರೆಸ್ನಲ್ಲಿ ಅಂತ. ಈಗ 50% ಕ್ಯಾಬಿನೆಟ್ ಖಾಲಿ ಮಾಡಿ ಹೊಸಬರನ್ನ ತರೋ ಪ್ರಯತ್ನ ನಿಜವಾಗ್ಲೂ ಪಕ್ಷದ ಒಳಗಡೆ ನಡೀತಾ ಇದೆಯಾ? ಪ್ರತಿ ಬಾರಿ ಚರ್ಚೆ ಬಂದಾಗ್ಲೂ ಕೂಡ ಸದ್ಯಕ್ಕಿಲ್ಲ ಅಂತ ಮುಂದೂಡಲ್ಪಡುತ್ತೆ. ಬಟ್ ಈ ಸರಿ ಎಂಎಲ್ಸಿ ಕೊಟ್ಟಂತ ಹೇಳಿಕೆ ಚರ್ಚೆ ಕಾರಣ ಆಗ್ತದೆ. ಖಂಡಿತ ಶ್ವೇತ, ಯಾಕಂದ್ರೆ 2 ವರ್ಷ ಆದಾಗ್ಲೇ ಕ್ಯಾಬಿನೆಟ್ ಪುನರ್ರಚನೆ ಆಗ್ಬೇಕು ಅನ್ನುವಂತ ಕೂಗು ಜೋರಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಯಾಕಂದ್ರೆ ಒಂದ್ ವೇಳೆ ಕ್ಯಾಬಿನೆಟ್ ಪುನರ್ರಚನೆ ಆದ್ರೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಡಿ.ಕೆ.ಶಿ ಅದಕ್ಕೆ ಅಡ್ಡಗಾಲ ಹಾಕಿದ್ರು. ಈಗ 2.5 ವರ್ಷ ಆಗ್ತಾ ಇದೆ. ಅಂದ್ರೆ ನವೆಂಬರ್ಗೆ 2.5 ವರ್ಷ ಆಗೋದ್ರಿಂದ ನಿಶ್ಚಿತವಾಗಿಯೂ ಕ್ಯಾಬಿನೆಟ್ ಪುನರ್ರಚನೆಗೆ ಹೈಕಮಾಂಡ್ ಈಗಾಗಲೇ ತಯಾರಿಯನ್ನು ಕೂಡ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಹೈಕಮಾಂಡ್ ನ ಗಮನದಲ್ಲಿ ಇರ್ತಕ್ಕಂಥದ್ದು ಮತ್ತು ಅವರ ನಿರ್ಧಾರದಂತೆ ಸುಮಾರು 15 ಜನ ಕ್ಯಾಬಿನೆಟ್ ನಿಂದ ತೆಗೆದು 15 ಹೊಸಬರನ್ನ ಕ್ಯಾಬಿನೆಟ್ಗೆ ತರುವಂತ ಪ್ರಯತ್ನ. ಅದರಲ್ಲಿ 60-40 ಕಾಂಬಿನೇಷನ್ ಅಲ್ಲಿ, ಅಂದ್ರೆ 60% ಸೀನಿಯರ್ಸ್, 40% ಜೂನಿಯರ್ಸ್, ಅಂದ್ರೆ ಹೊಸಬರಿಗೂ ಕೂಡ ಅವಕಾಶ ಕೊಡಬೇಕು, ಯುವಕರಿಗೂ ಅವಕಾಶ ಕೊಡಬೇಕು, 2ನೇ ಹಂತದ ನಾಯಕತ್ವ ಬೆಳಿಬೇಕು ಅನ್ನುವಂತ ಚರ್ಚೆಗಳಿದಾವೆ. ಈಗ ಸಲೀಂ ಅಹಮದ್ ಅವರ ಹೇಳಿಕೆ ಕಾಂಗ್ರೆಸ್ನ ಒಳಗೆ ಮತ್ತೊಮ್ಮೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಸಚಿವಾಕಾಂಕ್ಷಿಗಳು ಒಂದಷ್ಟು ನಿರೀಕ್ಷೆಯನ್ನ ಇಟ್ಕೊಳ್ಳುವಂತೆ ಮಾಡಿದೆ. ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ಆಗುತ್ತೆ. ಆ ಸಂದರ್ಭದಲ್ಲಿ ನಿಶ್ಚಿತವಾಗಿ ಬದಲಾವಣೆ ಆಗ್ಲೇಬೇಕು. ಯಾಕಂದ್ರೆ ಅಷ್ಟು ಪ್ರಮಾಣದ ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ಗಳಿದ್ದಾರೆ, ಅವಕಾಶ ಸಿಗದೆ ಇರತಕ್ಕಂಥವ್ರಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡುವಂತ ಪ್ರಯತ್ನ ಹೈಕಮಾಂಡ್ ಮಾಡಬೇಕು. ಸಿದ್ದರಾಮಯ್ಯನವರು ಕೂಡ 2.5 ವರ್ಷಕ್ಕೆ ಮಾಡೋಣ ಅನ್ನುವಂಥದ್ದನ್ನ ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ಅದರ ಪೂರ್ವಭಾವಿಯಾಗಿ ಹೈಕಮಾಂಡ್ ಕೂಡ ಎಲ್ಲರ ವರ್ಕ್ ರಿಪೋರ್ಟ್ ಅನ್ನು ಕೂಡ ಪಡೆದಿದ್ದಾರೆ, ಮೌಲ್ಯಮಾಪನ ಕೂಡ ಮಾಡಿಯಾಗಿದೆ. ಕೆಲ ಸಚಿವರನ್ನ 1-to-1 ಕರೆದು ಕೂಡ ಮಾತನಾಡಿದ್ದಾರೆ. ಕೆಲವರ ಸಚಿವರ ವಯಸ್ಸಿನ ಪಟ್ಟಿಯನ್ನು ಕೂಡ ಹೈಕಮಾಂಡ್ ಪಡೆದುಕೊಂಡಿದೆ. ಹೀಗಾಗಿ ಹೈಕಮಾಂಡ್ ಅಂತೂ ನಿಶ್ಚಿತವಾಗೂ ತಯಾರಿಯಲ್ಲಿ ಇದೆ. ಯಾವಾಗ ಆಕ್ಷನ್ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಹಾರ ಚುನಾವಣೆ ಮುಗಿದ ಬಳಿಕವೇ ರಾಜ್ಯ ರಾಜಕಾರಣಕ್ಕೆ ಹೈಕಮಾಂಡ್ ಎಂಟ್ರಿ ಆಗತ್ತೆ. ಅಲ್ಲಿಯ ತನಕ ಯಾವುದೇ ಬೆಳವಣಿಗೆಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಶ್ವೇತಾ. ಹಾಗಾಗಿ ಬಿಹಾರ ಚುನಾವಣೆ ನಡೀತಾ ಇದ್ದಾಗೆ ರಾಜ್ಯದಲ್ಲಿ 2 ಬೆಳವಣಿಗೆಗಳು ಖಂಡಿತವಾಗಿಯೂ ಆಗೇ ಆಗತ್ತೆ. ಒಂದು ಕ್ಯಾಬಿನೆಟ್ ಪುನರ್ರಚನೆಯ ವಿಚಾರ, ಇನ್ನೊಂದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತ ರಾಜಕೀಯ ಬೆಳವಣಿಗೆ. ಇವೆರಡನ್ನೂ ಕೂಡ ಹೈಕಮಾಂಡ್ ಎದುರಿಸೋದಕ್ಕೆ ಮತ್ತು ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಈಗ ಪ್ಲಾನ್ ಆಫ್ ಆಕ್ಷನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.